ಈ ವಿನಾಶದ ಯುದ್ಧ ಆರಂಭ ಆಗಿ 37 ದಿನಗಳು ಕಳೆಯಿತು. ಈಗ ಈ ರಣರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಯುದ್ಧ ಶತ್ರು ನೆಲದಲ್ಲೇ ಯುಎಸ್ ಡೇರಿಂಗ್ ಆಪರೇಷನ್ ಅನ್ನ ಮಾಡ್ತಾ ಇದೆ. ನಾಪತ್ತೆ ಆಗಿರುವಂತಹ ಪೈಲಟ್ ಅನ್ನ ರಕ್ಷಣೆ ಮಾಡಲಾಗಿದೆ. ಘನಘೋರ ಕದನದ ನಡುವೆ F-15E ಜೆಟ್ನ ಪೈಲಟ್ ರೆಸ್ಕ್ಯೂ. ನಾಪತ್ತೆಯಾಗಿದ್ದ ಪೈಲಟ್ ಅಮೆರಿಕ ಕೂಡ ತನ್ನ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು, ಹುಡುಕಾಟವನ್ನ ನಡೆಸ್ತಾ ಇತ್ತು. ಮತ್ತೊಂದು ಹೆಲಿಕಾಪ್ಟರ್ ಅನ್ನ ಕೂಡ ಕಳುಹಿಸಿಕೊಟ್ಟಿತ್ತು. ಅದರ ಮೂಲಕ ರೆಸ್ಕ್ಯೂ ಆಪರೇಷನ್ ಈಗ ಸಕ್ಸಸ್ ಅನ್ನುವಂತ ಮಾಹಿತಿ. ಇರಾನ್ ಕೂಡ ಅದರದ್ದೇ ನೆಲದಲ್ಲಿ ಅಮೆರಿಕಾದ ಯೋಧನನ್ನ ಪೈಲಟ್ ಅನ್ನ ಹುಡುಕ್ತಾ ಇತ್ತು. 2 ದಿನಗಳ ಹಿಂದೆ ಯುಎಸ್ನ F-15E ಜೆಟ್ ಇರಾನ್ ಹೊಡೆದಿತ್ತು. ಏಪ್ರಿಲ್ 3ರಂದು ನಡೆದಂತ ಘಟನೆ. 15E ಜೆಟ್ ಅನ್ನ ಹೊಡೆದು ಉರುಳಿಸಿತ್ತು ಇರಾನ್. ಈ ಜೆಟ್ ಪತನದ ವೇಳೆ ಹೊರಜಿಗಿದು ಇರಾನ್ನಲ್ಲಿ ಈ ಪೈಲಟ್ ಸಿಲುಕಿದ್ದ. ಆತ ಎಕ್ಸೆಕ್ಟ್ ಆಗಿದ್ದ, ಆದರೆ ಆತ ಬಿದ್ದಿದ್ದು ಮಾತ್ರ ಇರಾನ್ ನೆಲದಲ್ಲಿ. ಶತ್ರು ರಾಷ್ಟ್ರದಲ್ಲಿ ಬಿದ್ದ ನಂತರದಲ್ಲಿ ವಾಪಸ್ ಮರಳಿ ಬರೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಲಾಗ್ತಾ ಇತ್ತು. ಈಗ ಆತನನ್ನ ರೆಸ್ಕ್ಯೂ ಮಾಡಲಾಗಿದೆ, ಪತ್ತೆಯಾಗಿದ್ದಾನೆ, ಅಮೆರಿಕ ಸೇನಾ ಪಡೆಗಳಿಗೆ ಸಿಕ್ಕಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇರಾನ್ನ ಈ ರಣಭೂಮಿಗೆ ನುಗ್ಗಿ ಪೈಲಟ್ ಅನ್ನ ಅಮೆರಿಕ ರೆಸ್ಕ್ಯೂ ಮಾಡಿದೆ. ಯುಎಸ್ ಕಮಾಂಡೋ ಕಾರ್ಯಾಚರಣೆ ಸಂದರ್ಭದಲ್ಲಿ ಇರಾನ್ ಭೀಕರ ಪ್ರತಿದಾಳಿಯನ್ನ ಕೂಡ ನಡೆಸಿದೆ. ಇರಾನ್ನ ನೆಲದಲ್ಲಿ ಬಿದ್ದಂತ ಜೆಟ್ನ 2 ಪೈಲಟ್ ಈಗ ಸುರಕ್ಷಿತ ಅಂತ ಅಮೆರಿಕ ಹೇಳಿಕೊಂಡಿದೆ. ಒಬ್ಬ ಪೈಲಟ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದ, ಆದರೆ ಮತ್ತೊಬ್ಬ ಪೈಲಟ್ ಬಿದ್ದಿದ್ದು ಇರಾನ್ನ ನೆಲದಲ್ಲಿ. ಆ ನಂತರದಲ್ಲಿ ಅಮೆರಿಕದಿಂದ ಮತ್ತೊಂದು ಹೆಲಿಕಾಪ್ಟರ್ ಅನ್ನ ಕಳಿಸಿಕೊಡಲಾಗಿತ್ತು. ಆದರೆ ಇರಾನ್ ಹೇಳಿದ್ದು ಅದನ್ನು ಕೂಡ ನಾವು ಹೊಡೆದು ಉರುಳಿಸಿದ್ದೇವೆ ಅನ್ನುವಂಥದ್ದನ್ನ ಇರಾನ್ ಹೇಳಿತ್ತು. ಈಗ ಆ ಪೈಲಟ್ ಅನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಟ್ರಂಪ್ ಡೆಡ್ ಲೈನ್ಗೆ ಕ್ಷಿಪಣಿ ತಾಂಡವದ ಮೂಲಕ ಇರಾನ್ ಈಗ ಟಕ್ಕರ್ ಕೊಟ್ಟಿದೆ. ಗಲ್ಫ್ನಲ್ಲಿರುವಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಈಗ ಮಿಸೈಲ್ ಮಳೆಯನ್ನ ಸುರಿಸಲಾಗ್ತಾ ಇದೆ. ಬಹರೇನ್ನ ಅತಿ ದೊಡ್ಡ ತೈಲ ರಿಫೈನರಿಯ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇರಾನ್. ದಾಳಿಯ ಬಳಿಕ ರಿಫೈನರಿ ತುಂಬಾ ದಟ್ಟ ಹೊಗೆ ಆವರಿಸಿದೆ. 48 ಗಂಟೆಗಳಲ್ಲಿ ಹಾರ್ಮುಜ್ ಅನ್ನ ತೆರಿಬೇಕು ಅನ್ನುವಂತ ಫೈನಲ್ ಡೆಡ್ ಲೈನ್ ಇದು ಅಂತ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಟ್ರಂಪ್. ಅದರ ಬೆನ್ನಲ್ಲೇ ಈಗ ದಾಳಿ ಭೀಕರತೆಯನ್ನ ಪಡೆದುಕೊಂಡಿರೋದು ತೈಲ ರಿಫೈನರಿಯ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು. ಮಿಸೈಲ್ ದಾಳಿಯನ್ನ ಈಗ ಇರಾನ್ ಮಾಡಿದೆ. ಆ ಮಿಸೈಲ್ ದಾಳಿಗೆ ಈ ತೈಲ ರಿಫೈನರಿಗಳು ಹೊತ್ತಿ ಉರಿತಾ ಇದೆ. ಬಹರೇನ್ನಲ್ಲಿರುವಂತಹ ತೈಲ ರಿಫೈನರಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. 48 ಗಂಟೆಗಳಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನ ತೆರಿಬೇಕು ಅನ್ನುವಂತ ಫೈನಲ್ ವಾರ್ನಿಂಗ್ ಅನ್ನ ಟ್ರಂಪ್ ಕೊಟ್ಟ ನಂತರದಲ್ಲಿ ಇರಾನ್ ಕೊಟ್ಟಿರುವಂತಹ ಪ್ರತ್ಯುತ್ತರ ಇದು. ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಹಾರ್ಮುಜ್ ಅನ್ನ ತೆರೆಯೋದಿಲ್ಲ ಅನ್ನುವಂತ ಉತ್ತರವನ್ನ ಈಗ ಇರಾನ್ ಈ ಕ್ಷಿಪಣಿ ದಾಳಿಗಳ ಮೂಲಕ ಕೊಟ್ಟಿದೆ. ಟ್ರಂಪ್ ಡೆಡ್ ಲೈನ್ಗೆ ಯಾವುದೇ ಕೆರೆ ಅಂತ ಇಲ್ಲ ಈ ಇರಾನ್. ಅದರ ನಂತರದಲ್ಲಿ ದಾಳಿಗಳು ಮತ್ತಷ್ಟು ಹೆಚ್ಚಾಗಿದೆ. ಈ ಹಿಂದೆಯೂ ಕೂಡ 48 ಗಂಟೆಗಳ ಡೆಡ್ ಲೈನ್ ಅನ್ನ ಟ್ರಂಪ್ ಕೊಟ್ಟಿದ್ರು. ಆಗ್ಲೂ ಕೂಡ ಇದೇ ರೀತಿಯಾದಂತ ದಾಳಿಗಳನ್ನ ಇರಾನ್ ಮಾಡಿತ್ತು. ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಇದು ನಮ್ಮ ಪ್ರತಿ ದಾಳಿ ಅಷ್ಟೇ ಅನ್ನುವಂಥದ್ದನ್ನ ಇರಾನ್ ಬಹಳ ಕಡಾಖಂಡಿತವಾಗಿ ಹೇಳಿತ್ತು. ಈಗ ಗಲ್ಫ್ನಲ್ಲಿರುವಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳು ಇರಾನ್ನ ಟಾರ್ಗೆಟ್. ಅಲ್ಲಿರುವಂತಹ ತೈಲ ರಿಫೈನರಿಗಳು ಬಹಳ ದೊಡ್ಡದಾದಂತಹ ತೈಲ ರಿಫೈನರಿ ಇದು. ಆ ತೈಲ ರಿಫೈನರಿಯ ಮೇಲೆ ಈಗ ದಾಳಿಯನ್ನ ಮಾಡಿದೆ ಇರಾನ್. ಆ ತೈಲ ರಿಫೈನರಿ ತುಂಬಾ ದಟ್ಟವಾದಂತ ಹೊಗೆ ಆವರಿಸಿಕೊಂಡಿದೆ. ಗಲ್ಫ್ನಲ್ಲಿರುವಂತಹ ಬಹರೇನ್ ಆಗಿರ್ಬೋದು, ಇತರ ಮಿತ್ರ ರಾಷ್ಟ್ರಗಳ ಮೇಲೆ ಮಿಸೈಲ್ ಅಟ್ಯಾಕ್ಗಳನ್ನ ಇರಾನ್ ನಡೆಸ್ತಾನೆ ಇದೆ. ಈಗ ಈ ಬಹರೇನ್ನಲ್ಲಿರುವಂತಹ ತೈಲ ರಿಫೈನರಿ, ಆಯಿಲ್ ರಿಫೈನರಿಯ ಮೇಲೆ ಈಗ ದಾಳಿ ನಡೆದಿರೋದು. ಇಡೀ ರಿಫೈನರಿ ಉಡಿಸ್ ಮಾಡಿದೆ ಇರಾನ್ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿರಂತರವಾಗಿ ಕ್ಷಿಪಣಿ ದಾಳಿಗಳನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಟ್ಟರು ಕೂಡ ಇರಾನ್ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. 37ನೇ ದಿನ ಗಲ್ಫ್ ವಾರ್ ಈಗ ಭಯಾನಕ ಟರ್ನ್ ತಗೊಳ್ತಾ ಇದೆ. ಗಲ್ಫ್ನಲ್ಲಿರುವಂತಹ ಯುಎಸ್ ಐಟಿ ಕಂಪನಿಗಳ ಮೇಲೆ ಈಗ ದಾಳಿಯನ್ನ ಮಾಡಲಾಗ್ತಾ ಇದೆ. ಪ್ರಮುಖ ಐಟಿ ಕಂಪನಿಗಳು, ದಿಗ್ಗಜ ಐಟಿ ಕಂಪನಿಗಳು ಈಗ ಇರಾನ್ನ ಟಾರ್ಗೆಟ್. 37ನೇ ದಿನದ ಯುದ್ಧ. ಈ ಯುದ್ಧ ಭೀಕರತೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಅಮೆಜಾನ್, ಒರಾಕಲ್ ಕಂಪನಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ದುಬೈ ಬಹರೇನ್ನಲ್ಲಿರುವಂತಹ ಅಮೆಜಾನ್ ಡೇಟಾ ಸೆಂಟರ್ ಟಾರ್ಗೆಟ್.
ಜನಸಾಮಾನ್ಯರನ್ನ, ನಾಗರಿಕರನ್ನ, ಜೊತೆಗೆ ಅಮೆರಿಕದ ಮೇಲೆ ಒತ್ತಡವನ್ನ ಹೇರುವಂತಹ ತಂತ್ರಗಾರಿಕೆಯನ್ನ ಇರಾನ್ ಬಹಳ ಚೆನ್ನಾಗಿ ಮಾಡ್ತಾ ಇದೆ. ಅದರಲ್ಲೂ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಈಗ ಇರಾನ್ ಹೆಚ್ಚಿಸಿಕೊಂಡಿದೆ ಅನ್ನುವಂತ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಐಟಿ ಕಂಪನಿಗಳನ್ನ ಈಗ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖ ಐಟಿ ಕಂಪನಿಗಳು ಅಮೆಜಾನ್ ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈಗ ಟಾರ್ಗೆಟ್ ಮಾಡಿ ಅದರ ಮೇಲೆ ದಾಳಿಗಳನ್ನ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ. ಇನ್ನಷ್ಟು ಐಟಿ ಕಂಪನಿಗಳ ಮೇಲೂ ಕೂಡ ದಾಳಿಯ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿದೆ. ಅಮೆರಿಕ ಕೂಡ ಈ ದಾಳಿ ಏನು ನಡೀತಾ ಇದೆ ಆ ನಿಟ್ಟಿನಲ್ಲಿ ಅನೇಕರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಆಗಿರ್ಬೋದು ಅಥವಾ ಕಚೇರಿಗಳಿಗೆ ಬರದೇ ಇರುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಕೂಡ ಈಗಾಗಲೇ ನೀಡಿತ್ತು. ಈ ಹಿಂದಿನಿಂದಲೂ ಕೂಡ ಪ್ರಮುಖ ಕಟ್ಟಡಗಳು, ಅದರ ಜೊತೆಯಲ್ಲಿ ಪ್ರಮುಖ ನೆಲೆಗಳು, ನಾಗರಿಕ ನೆಲೆಗಳನ್ನ ಇರಾನ್ ಗುರಿಯಾಗಿಸ್ತಾ ಇದೆ. ಇರಾನ್ ರುದ್ರ ತಾಂಡವಕ್ಕೆ ಕುವೈತ್ ತತ್ತರಿಸಿ ಹೋಗಿದೆ. ತೈಲ ಘಟಕ, ವಿದ್ಯುತ್ ಸ್ಥಾವರ, ವಾಟರ್ ಪ್ಲಾಂಟ್ ಇದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್. ಕುವೈತ್ನ ತೈಲ ಘಟಕ ದಗದಗಿಸಿದೆ ಈ ಇರಾನ್ ದಾಳಿಯಿಂದ. ಪೆಟ್ರೋಲಿಯಂ ಸಚಿವಾಲಯದ ಮೇಲೆ ಡ್ರೋನ್ ನುಗ್ಗಿಸಿದೆ ಇರಾನ್. ಕುವೈಟ್ನಲ್ಲಿರುವಂತಹ ವಿದ್ಯುತ್ ಸ್ಥಾವರವನ್ನು ಕೂಡ ಸ್ಫೋಟಿಸಿದೆ. ಕುವೈಟ್ನ ಜೀವನಾಡಿ ಈ ಉಪ್ಪು ನೀರು ಶುದ್ಧೀಕರಣ ಘಟಕ, ಅದರಿಂದಾನೇ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಬೇಕು, ಅದರ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ದಾಳಿಯನ್ನ ಸೌದಿ ಅರೇಬಿಯಾದ ಮೇಲೂ ಕೂಡ ಮಾಡಲಾಗಿತ್ತು. ಈಗ ಕುವೈಟ್ ಮೇಲೂ ಕೂಡ ಇದೇ ದಾಳಿಯನ್ನ ಈಗ ಇರಾನ್ ಮತ್ತೆ ಮಾಡಿದೆ ಅನ್ನುವಂತ ಮಾಹಿತಿ. ತೈಲ ಸಮೃದ್ಧ ಕುವೈಟ್ ಮೇಲೆ ಬೆಂಕಿ ಮಳೆಯನ್ನ ಈಗ IRGC ಸುರಿಸಿದೆ. ಆ ಭೀಕರ ದಾಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಪ್ರಮುಖ ಕಟ್ಟಡಗಳು, ಅದರ ಜೊತೆಯಲ್ಲಿ ತೈಲ ಘಟಕಗಳು, ಆಯಿಲ್ ರಿಫೈನರೀಸ್ ಆಗಿರಬಹುದು, ವಿದ್ಯುತ್ ಸ್ಥಾವರಗಳು, ವಾಟರ್ ಪ್ಲಾಂಟ್ ಇದೆಲ್ಲವನ್ನು ಕೂಡ ಈಗ ಟಾರ್ಗೆಟ್ ಮಾಡಿಕೊಂಡಿದೆ ಇರಾನ್. ಪೆಟ್ರೋಲಿಯಂ ಸಚಿವಾಲಯದ ಮೇಲೆಯೇ ಡ್ರೋನನ್ನ ನುಗ್ಗಿಸಿದೆ ಇರಾನ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಕುವೈಟ್ನಲ್ಲಿರುವಂತಹ ವಿದ್ಯುತ್ ಸ್ಥಾವರವನ್ನ ಕೂಡ ಉಡಿಸ್ ಮಾಡಿದೆ. ಅದಷ್ಟೇ ಅಲ್ಲ, ಕುವೈಟಲ್ಲಿ ಜೀವನಾಡಿ ಆಗಿರುವಂತಹ ಈ ಉಪ್ಪು ನೀರು ಸಂಸ್ಕರಣೆ ಹಾಗೆ ಉಪ್ಪು ನೀರು ಶುದ್ಧೀಕರಣ ಘಟಕ ಏನಿದೆ ಆ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ ಇರಾನ್. ಎಲ್ಲದರ ಮೇಲೂ ಕೂಡ ದಾಳಿಗಳಾಗ್ತಾ ಇದೆ. ಕ್ಷಿಪಣಿ ದಾಳಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇರಾನ್ನ ಈ ರುದ್ರ ತಾಂಡವಕ್ಕೆ ಕುವೈಟ್ ಜೊತೆಯಲ್ಲಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳೆಲ್ಲವೂ ಕೂಡ ನಡುಗಿ ಹೋಗುವಂತಹ ಪರಿಸ್ಥಿತಿ. ضربت لا اله الا الله ضربت لا اله الا الله لا اله الا الله ಇರಾನ್ ಈಗ ನಡೆಸ್ತಾ ಇರೋದು ಅಕ್ಷರಶಃ ಪ್ರತೀಕಾರದ ಯುದ್ಧ. ಖಮೇನಿಯನ್ನ ಕೊಂದಿದ್ದರ ಪ್ರತೀಕಾರದ ಯುದ್ಧವನ್ನ